ಮಾಗಡಿ ತಾಲೂಕು ಕುದುರು ಹೋಬಳಿ ಕಾಗಿಮಡು ಗ್ರಾಮದ ಸುತ್ತಮುತ್ತ ಒಂದೇ ದಿನ 3 ದೇವಾಲಯಗಳ ಹುಂಡಿ ಕಳ್ಳತನವಾಗಿರುವ ಘಟನೆ ಗುರುವಾರ ಮಧ್ಯರಾತ್ರಿ ಸಂಭವಿಸಿದೆ. ಗುರುವಾರ ಮಧ್ಯರಾತ್ರಿ ಕಾಗಿಮಡು ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಗ್ರಾಮದೇವತೆ ದೇವಿ ದೇವಾಲಯಗಳಲ್ಲಿ ಹುಂಡಿ ಕಳ್ಳತನವಾಗಿದ್ದು, ದೇವಸ್ಥಾನದ ಅಕ್ಕಪಕ್ಕದ ಮನೆಗಳ ಬಾಗಿಲು ಚಿಲುಕವನ್ನ ಹಾಕಿ ದೇವಾಲಯದ ಹುಂಡಿಗಳನ್ನ ಗ್ರಾಮದ ಹೊರವಲಯದಲ್ಲಿ ಹೊತ್ತೊಯ್ದು ಹುಂಡಿಯಲ್ಲಿದ್ದ ಹಣವನ್ನೆಲ್ಲ ದೋಚಿ ಹುಂಡಿಯನ್ನ ಮೋರಿಗೆ ಬಿಸಾಡಿ ಪರಾರಿಯಾಗಿದ್ದಾರೆ. ರಾತ್ರಿ ಸುಮಾರು 1 ಗಂಟೆ ಮೇಲೆ ಕಳ್ತನ ಮಾಡವ್ರೆ. ಕಳ್ತನ ಮಾಡಿ ಆ ಊರಿನ ಆಚೆ ಇಲ್ಲಿ ಸಿದ್ಧಗಂಗಯ್ಯನವರು ಜಮೀನು ಅಂತ ಇದೆ, ಆ ಪ್ರಕಾಶ್ ಮೇಷ್ಟ್ರು ಮನೆ ಮುಂದೆಗಡೆ ಇಲ್ಲಿ ಚರಂಡಿಗೆ ಒಂದು ಗ್ರಾಮ ದೇವತೆದ ಹುಂಡಿನ ಹೊಡೆದು ಹಾಕವ್ರೆ. ಬಸವಣ್ಣನ ದೇವಸ್ಥಾನದ ಅಲ್ಲಿ ತೋಟದ ಹತ್ರ ಹೊಡೆದಾಕಿ ಅದನ್ನ ಚರಂಡಿಗೆ ಹಾಕವ್ರೆ. ರಾತ್ರಿ 2:30 ಆಗಿರ್ಬೋದು ಅಂತ. ಇದು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಮುಂಚೆನೇ ಹೇಳಿ ನಮ್ಗೆ ನೋಟಿಸು ಕೊಟ್ಟಿದ್ರು ಪೊಲೀಸ್ ಇಲಾಖೆಯಿಂದ. ನಾವೇನು ಮಾಡ್ದೋ ಅಂದರೆ ಏನು ಸ್ವಲ್ಪ ತಡ ಮಾಡ್ದೋ, ತಪ್ಪು ನಮ್ಮದು ಇದೆ ಗ್ರಾಮಸ್ಥರದ್ದು. ಯಾಕೆಂದರೆ ಅಕ್ಕಪಕ್ಕ ಗ್ರಾಮಸ್ಥರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಹೊಸಬ್ರಿಗೆ ಊರಿಗೆ ಬರೋ ಪಾತ್ರೆ ಮಾರೋರು, ಈ ಕೂದಲು ಮಾರೋರು, ಇವ್ರನ್ನೆಲ್ಲ ಅವ್ರ ಮೇಲೆ ಗಮನ ಇಟ್ಟಿರಬೇಕು. ಅವ್ರ ಮೇಲೆ ಅವ್ರು ಏಕಾಏಕಿ ಬಂದ ತಕ್ಷಣ ನಾವು ಅವ್ರ ಹತ್ರ ಸಂಬಂಧ ಬೆಳೆಸೋದು, ವ್ಯಾಪಾರ ಜಾಸ್ತಿ ಮಾಡೋದು ಇದ್ದಾಗ ಊರಲ್ಲಿ ಇಂಥದ್ದೆಲ್ಲ ಘಟನೆಗಳು ನಡೀತದೆ. ಸುತ್ತಮುತ್ತ ಒಂಟಿ ಮನೆಗಳಿರೋರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕೆಂದರೆ ಅವ್ರು ಯಾವಾಗ ಬರ್ತಾರೋ ಏನೋ ಅಂತ, ನಾಯಿಗಳು ಬಗ್ಳಿದಾಗ ಇಲ್ಲ ಏನಾದರೂ ಸೌಂಡ್ ಆದಾಗ ಈಚೆ ಬಂದು ಅದ್ರ ಬಗ್ಗೆ ಗಮನ ನೋಡಬೇಕು, ಏನಾಗ್ತಾಯಿದೆ ಈಚೆ ಅಂದ್ಬಿಟ್ಟು. ಒಟ್ಟಿನಾಗಿ ಸುತ್ತಮುತ್ತ ಇರೋ ಗ್ರಾಮಸ್ಥರು ಒಂಟಿ ಮನೆಗಳು ಭಾಳ ನಿಗಾ ವಹಿಸ್ಬೇಕು ಇದ್ರ ಬಗ್ಗೆ. ಇನ್ನು ಗುರುವಾರ ಮಧ್ಯರಾತ್ರಿ ಕಾಗಿಮಡು ಸಮೀಪದ ರಂಗಯ್ಯನಪಾಳ್ಯದ ಶ್ರೀ ಪಳೇಕಮ್ಮ ದೇವಿ ದೇವಾಲಯಕ್ಕೂ ಕಳ್ಳರು ನುಗ್ಗಿದ್ದು, ದೇವಾಲಯದ ಹುಂಡಿಯನ್ನ ಒಡೆಯಲಾಗದೆ ಸಮೀಪದಲ್ಲಿರುವ ಹೊಲದಲ್ಲಿ ದೇವಾಲಯದ ಹುಂಡಿಯನ್ನ ಬಿಟ್ಟು ಕಳ್ಳರು ತೆರಳಿದ್ದಾರೆ. ರಂಗಯ್ಯನಪಾಳ್ಯದ ಪಳೇಕಮ್ಮ ದೇವಿ ದೇವಾಲಯದ ಬಾಗಿಲು ಬೀಗ ಒಡೆದಿದ್ದ ಕಳ್ಳರಿಗೆ ದೇವಾಲಯದ ಹುಂಡಿ ಬೀಗವನ್ನು ಏಕೆ ಒಡೆಯಲಾಗಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಹೀಗಿದೆ ನೋಡಿ. ಹೌದು, ದೇವಾಲಯದ ಬಾಗಿಲನ್ನ ಒಡೆದ ಕಳ್ಳರಿಗೆ ದೇವಾಲಯದ ಒಳಗಿಂದ ಕದ್ದುಕೊಂಡು ಬಂದಂತಹ ಹುಂಡಿಯ ಬೀಗವನ್ನ ಒಡೆಯಲು ಸಾಧ್ಯವೇ ಆಗಲಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಶ್ರೀ ಪಳೇಕಮ್ಮ ದೇವಿಯ ಮಹಿಮೆ ಅಂತಾರೆ ರಂಗಯ್ಯನಪಾಳ್ಯದ ಗ್ರಾಮಸ್ಥರು. ಜನರೆಲ್ಲ ಮಲಗಿದ್ದಾಗ ದೇವಾಲಯದ ಹುಂಡಿಯನ್ನು ಕದಿಯಲು ಬಂದಿದ್ದಂತಹ ಕಳ್ಳರಿಗೆ ಬುದ್ಧಿ ಕಲಿಸಿದ್ದು ಮಾತ್ರ ಗ್ರಾಮದಲ್ಲಿ ದೇವಾಲಯದ ಮುಂಭಾಗದಲ್ಲೇ ಇದ್ದಂತಹ ನಾಯಿಗಳು. ಪಳೇಕಮ್ಮ ದೇವಿ ದೇವಾಲಯದ ಹುಂಡಿಯನ್ನ ಕದಿಯಲು ಬಂದಿದ್ದಂತಹ ಕಳ್ಳರಿಗೆ ದೇವಾಲಯದ ಮುಂಭಾಗದಲ್ಲೇ ನಾಯಿಗಳು ಕಳ್ಳರ ಮೇಲೆ ಎರಗಿವೆ. ಇದರಿಂದಾಗಿ ದೇವಾಲಯದ ಮುಂಭಾಗದಲ್ಲೇ ಇದ್ದಂತಹ ಕಂಬಕ್ಕೆ ಕಳ್ಳರು ಬಂದಿದ್ದಂತಹ ದ್ವಿಚಕ್ರ ವಾಹನವು ಡಿಕ್ಕಿಯಾಗಿದೆ. ಸರ್, ರಾತ್ರಿ ದಿನಾಂಕ 23/9/22ರಂದು ಮಧ್ಯರಾತ್ರಿ ಆಗಿರುವಂತಹ ವಿಚಾರ ಸಹ ಇದು ನಮ್ಮ ಗ್ರಾಮದೇವತೆ ರಂಗಯ್ಯನಪಾಳ್ಯದ ಗ್ರಾಮದೇವತೆ ಶ್ರೀ ಪಳೇಕಮ್ಮ ದೇವಿಯನ್ನು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮತ್ತು ಭಕ್ತಾದಿಗಳು ತನ್ನ ಹರಕೆಯನ್ನು ಹೊತ್ತು ಪೂಜೆ ಮಾಡಿಸೋ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲದಿದ್ದಂತಹ ಕಾಣಿಕೆಗಳನ್ನು ಅದಕ್ಕೆ ಅರ್ಪಿಸ್ತಾ ಇರ್ತಾರೆ ಹುಂಡಿಗೆ. ಅದನ್ನು ನಾವು ಪ್ರತಿ ವರ್ಷವೂ ಅದನ್ನೇನು ಅದನ್ನು ನಾವು ಎಣಿಕೆ ಮಾಡೋದಕ್ಕೆ ಆಗೋದಿಲ್ಲ.
ಅದು 3 ವರ್ಷಕ್ಕೊಂದ್ಸರಿ 4 ವರ್ಷಕ್ಕೊಂದ್ಸರಿ ನಾವು ಅದು ಎಣಿಕೆ ಕಾರ್ಯಗಳನ್ನ ಮಾಡ್ತೀವಿ. ರಾತ್ರಿ ಈ ನಮ್ಮ ಗ್ರಾಮಕ್ಕೆ ಬಂದು ಸುಮಾರು ಮಧ್ಯರಾತ್ರಿ ಅನ್ನಿಸ್ತದೆ. ಮಧ್ಯರಾತ್ರಿ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದ ಒಂದು ದೇವಸ್ಥಾನದ ಬೀಗವನ್ನು ಒಡೆದು ಮತ್ತು ಹುಂಡಿಯನ್ನು ತೆಗೆದುಕೊಂಡೋಗಿ ಸುಮಾರು 300 ಮೀಟ್ರು ದೂರದ ಒಂದು ಹೊಲದಲ್ಲಿ ಅದನ್ನು ಎಸ್ದುಕೊಂಡು ಹೋಗಿದ್ದಾರೆ. ಅದನ್ನು ಓಪನ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಅದೇನೋ ನಮ್ಮ ದೇವರ ಒಂದು ಅನುಗ್ರಹನೋ ಏನೋ ಗೊತ್ತಿಲ್ಲ, ಅದನ್ನು ಓಪನ್ ಮಾಡೋದಕ್ಕಾಗೋದಿಲ್ಲ. ಏನಪ್ಪ ಅಂತಂದರೆ ನಮ್ಗೆ ಇಲ್ಲಿ ಒಂದು ಮಧ್ಯರಾತ್ರಿ ನಮ್ಮ ಪೊಲೀಸ್ ಇಲಾಖೆ, ರಕ್ಷಕ ಇಲಾಖೆಯವರು ಒಂದು ಬೀಟಿನ ವ್ಯವಸ್ಥೆ ನಾವು ಮಾಡಿದ್ರೆ ಸ್ವಲ್ಪ ಎಚ್ಚರಿಕೆ ಇರುತ್ತೆ ಅಂತ ಅವರಲ್ಲಿ ನಾವು ಕಳಕಳಿಯ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ ಸರ್. ಖಂಡಿತ ಈ ದೇವಸ್ಥಾನಗಳ ಹುಂಡಿಗಳನ್ನೇ ಈ ಥರ ಕಳವು ಮಾಡಿದ್ರೆ ಸಾಮಾನ್ಯ ಕುಟುಂಬಗಳ ಸಾಮಾನ್ಯ ಮನೆಗಳನ್ನ ಎಷ್ಟರ ಮಟ್ಟಿಗೆ ಅವರು ಕಳವು ಮಾಡ್ಬೋದು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಂತ ಸಂಗತಿ ಉಂಟಾಗಿದೆ ಸರ್ ಈ ಪರಿಸ್ಥಿತಿಯಲ್ಲಿ. ಇನ್ನು ಕಳ್ಳರು ಪಳೇಕಮ್ಮ ದೇವಿ ದೇವಾಲಯದ ಹುಂಡಿಯನ್ನು ಒಡೆಯಲಾಗದೆ ಬಿಟ್ಟು ಹೋಗಿದ್ದಂತಹ ಹುಂಡಿಯ ಹಣವನ್ನ ಕುದೂರು ಪೊಲೀಸರು ಹಾಗೂ ಗ್ರಾಮಸ್ಥರ ಮುಂಭಾಗದಲ್ಲಿ ದೇವಾಲಯದ ಹುಂಡಿಯನ್ನ ತೆಗೆದು ಹುಂಡಿಯ ಹಣವನ್ನ ದೇವಾಲಯದ ಆಡಳಿತ ಮಂಡಳಿಗೆ ಒಪ್ಪಿಸಲಾಯಿತು. ಕಾಗಿಮಡು ಗ್ರಾಮದಿಂದ ರಂಗಯ್ಯನಪಾಳ್ಯ ಅದರಂಗಿವರೆಗೂ ಸುಮಾರು 5,000 ಜನಸಂಖ್ಯೆ ಉಳ್ಳ ಈ ಗ್ರಾಮದಲ್ಲಿ ಹುಡುಕಿದರೂ ಒಂದೇ ಒಂದು ಮನೆಯಲ್ಲಿ ಸಿಸಿ ಕ್ಯಾಮೆರಾ ಕಾಣಲೇ ಇಲ್ಲ. ಗ್ರಾಮದಲ್ಲಿ ಬಹುತೇಕ ಮಂದಿ ಉಳ್ಳವರೇ ಆಗಿದ್ದು, ಇನ್ನು ಮುಂದಾದರೂ ಈ ರೀತಿಯಾದ ಘಟನೆಯಿಂದ ಎಚ್ಚೆತ್ತುಕೊಂಡು ಸಿಸಿ ಕ್ಯಾಮೆರಾವನ್ನ ಗ್ರಾಮದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಬೆಟ್ಟಹಳ್ಳಿ ಕೆರೆ ಏರಿ ಸಮೀಪದಲ್ಲೇ ಇರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲೂ ಸಹ ಗುರುವಾರ ಮಧ್ಯರಾತ್ರಿ ದೇವಾಲಯದ ಹುಂಡಿ ಕಳ್ಳತನವಾಗಿದೆ.